ನಮಸ್ಕಾರ ರೈತ ಬಂಧುವರೇ. ಬೆಲ್ಲ ಅನ್ನೋದು ಕಬ್ಬಿನಿಂದ ತೆಗೆದಂತಹ ಒಂದು ಉಪ ಉತ್ಪನ್ನವಾಗಿರುತ್ತದೆ. ಇದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣ ಹಾಗೂ ಸೂಕ್ಷ್ಮ ಪೋಷಕಾಂಶಗಳಿಂದ ಇದು ಸಮೃದ್ಧವಾಗಿರ್ತದೆ. ಆಯುರ್ವೇದದ ಪ್ರಕಾರ ನಾವು ಬೆಲ್ಲವನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶವು ಹೆಚ್ಚಾಗುತ್ತದೆ. ಈ ಒಂದು ಬೆಲ್ಲವು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಂದರ್ಭದಲ್ಲಿ ಒಂದು ಶಕ್ತಿಯನ್ನು ಇದು ನೀಡ್ತದೆ. ಯಾರು ತುಂಬ ಹೆಚ್ಚಾಗಿ ಸಿಗರೆಟ್ ಸೇರ್ತಿರ್ತಾರಲ್ಲ, ಈ ಒಂದು ವ್ಯಕ್ತಿಗಳಲ್ಲಿ ಉಸಿರಾಟದ ಒಂದು ತೊಂದರೆಯು ತುಂಬ ಹೆಚ್ಚಾಗ್ತಿತ್ತು. ಬೆಲ್ಲವನ್ನು ತೆಗೆದುಕೊಳ್ಳುವುದರಿಂದ ಈ ಒಂದು ಉಸಿರಾಟದ ತೊಂದರೆಯನ್ನು ನಾವು ಕಡಿಮೆ ಮಾಡ್ಬೋದಾಗಿದೆ. ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಹಾನಿಕಾರಕ ಕೆಟ್ಟ ಒಂದು ಅಂಶಗಳನ್ನು ಇದು ಹೊರಗಡೆ ತೆಗೆದುಕೊಳ್ಳುವಲ್ಲಿ ಒಂದು ಸಹಾಯಕಾರಿಯಾಗಿದೆ. ಇದು ನಮ್ಮ ದೇಹದಲ್ಲಿ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಉತ್ಪನ್ನವಾಗಿದೆ. ಈ ಒಂದು ಬೆಲ್ಲವನ್ನು ನಾವು ಸೇವಿಸುವುದರಿಂದ ನಮಗೆ ಇನ್ಸ್ಟೆಂಟ್ ಸ್ವಲ್ಪ ಎನರ್ಜಿಯು ಹೆಚ್ಚಾಗಿ ಬರ್ತದೆ. ಇದನ್ನು ಚಿಯಾ ಸೀಡ್ಸ್ ಜೊತೆಗೆ ತೆಗೆದುಕೊಳ್ಳುವುದರಿಂದ ದೇಹದ ತೂಕವು ಕಡಿಮೆ ಆಗ್ತದೆ ಹಾಗೂ ನಮ್ಮ ದೇಹಕ್ಕೆ ಈ ಒಂದು ಅನೆಮಿಯಾ ಕಬ್ಬಿಣಾಂಶ ಕಡಿಮೆ ಇರತಕ್ಕಂಥ ರೋಗಿಗಳಲ್ಲಿ, ಅನೆಮಿಯಾ ರೋಗಿಗಳಲ್ಲಿ ಇದು ಕಬ್ಬಿಣಾಂಶವು ಜಾಸ್ತಿ ಮಾಡಿ ರಕ್ತದ ಅಂಶ ಜಾಸ್ತಿ ಮಾಡುವಲ್ಲಿ ಇದು ಹೆಚ್ಚಾಗಿ ಒಂದು ಪಾತ್ರ ನಿರ್ವಹಿಸ್ತದೆ. ಅದೇ ರೀತಿ ಕೃಷಿಯಲ್ಲಿ ನಾವು ಬೆಲ್ಲವನ್ನು ಉಪಯೋಗಿಸುವುದರಿಂದ ನಮ್ಮ ಕೃಷಿಯ ಗಿಡಕ್ಕೆ ಬೇಕಾದಂತಹ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಬ್ಬಿಣಾಂಶ ಹಾಗೂ ಸೂಕ್ಷ್ಮ ಪೋಷಕಾಂಶಗಳು ಬೆಳೆಗೆ ಲಭಿಸಿ ಬೆಳೆಗೆ ಇಳುವರಿಯಲ್ಲಿ ಇದು ಒಂದು ಸಹಾಯವನ್ನು ಮಾಡ್ತದೆ. ಈ ಬೆಲ್ಲವನ್ನು ನಾವು ಔಷಧಿಗಳನ್ನು ಸ್ಪ್ರೇ ಮಾಡುವಂತಹ ಸಂದರ್ಭದಲ್ಲಿ ಬಳಸುವುದರಿಂದ ಇದು ಒಂದು ನ್ಯಾಚುರಲ್ ಗಮ್ ಆಗಿ ಕೂಡ ಕೆಲಸ ಮಾಡ್ತದೆ. ನೀವು ಯಾವುದೇ ಸಂದರ್ಭದಲ್ಲಿ ಒಂದು ಸ್ಪ್ರೇಯನ್ನು ಕೈಗೊಳ್ಳಿ ಅಥವಾ ಡ್ರೆಂಚಿಂಗನ್ನು ಕೈಗೊಳ್ಳಿ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಬೆಲ್ಲವನ್ನು ಬಳಸುವುದರಿಂದ ಇದು ಒಂದು ಟಾನಿಕ್ ಆಗೋ ಕೆಲಸ ಮಾಡುತ್ತದೆ. ಹಾಗೆ ಇದು ಒಂದು ಗಮ್ ಸ್ಟಿಕ್ಕರ್ ಆಗಿ ಕೂಡ ಇದು ಕೆಲಸ ಮಾಡ್ತದೆ. ಅದೇ ರೀತಿ ನಾವು ಈ ಒಂದು ಬೆಲ್ಲವನ್ನು ಬಳಸುವುದರಿಂದ ನಮ್ಮ ಬೆಳೆಗಳಲ್ಲಿ ಕಬ್ಬಿಣಾಂಶ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೂಕ್ಷ್ಮ ಪೋಷಕಾಂಶದ ಕೊರತೆಯನ್ನು ನಾವಿಲ್ಲಿ ಗಣನೀಯವಾಗಿ ನೀಗಿಸಬಹುದಾಗಿದೆ. ಈ ಬೆಲ್ಲವನ್ನು ನಾವು ಕಹಿ ಬೇವಿನ ಎಣ್ಣೆ ಜೊತೆ ಅಥವಾ ಹಸಿಮೆಣಸಿನಕಾಯಿ ಜೊತೆ ಇದನ್ನು ಸ್ಪ್ರೇ ಮಾಡುವುದರಿಂದ ಕೀಟದ ನಿಯಂತ್ರಣ ಕೂಡ ಕಡಿಮೆ ಆಗ್ತದೆ. ನೀವು ಯಾವುದೇ ಬೆಳೆಗೆ ಬೆಲ್ಲವನ್ನು ಕೀಟನಾಶಕದ ಜೊತೆ ಸ್ಪ್ರೇ ಮಾಡುವಂತಹ ಸಂದರ್ಭದಲ್ಲಿ ಕೀಟವು ಈ ಒಂದು ಬೆಲ್ಲಕ್ಕೆ ಆಕರ್ಷಿತವಾಗಿಬಿಟ್ಟು ಆ ಬೆಲ್ಲವನ್ನು ತಿನ್ನಲು ಈ ಕೀಟ ಬಂದು ಆ ಕೀಟನಾಶಕದ ಸೇವನೆ ಒಳಗೊಂಡಂತಹ ಕೀಟವು ಜಲ್ದಿಯನ್ನು ಹಸು ನೀಗ್ತವೆ. ಈ ಬೆಲ್ಲವನ್ನು ಬಳಸುವುದರಿಂದ ನಮ್ಮ ಈ ಒಂದು ಉತ್ಪನ್ನದ ಗುಣಮಟ್ಟವು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ನಮಗೆ ತರುತ್ತದೆ. ಒಂದು ಉತ್ಪನ್ನದ ಗುಣಮಟ್ಟವನ್ನು ನಾವು ಬೆಲ್ಲವನ್ನು ಉಪಯೋಗಿಸುವುದರಿಂದ ಇಲ್ಲಿ ನಾವು ಪಡೆಯಬಹುದಾಗಿದೆ. ಬೆಲ್ಲದಲ್ಲಿ ಆ್ಯಂಟಿಬಯೋಟಿಕ್ಸ್ ಇರುವುದರಿಂದ ಇದು ಸಸ್ಯಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ರೋಗಗಳನ್ನು ಹತೋಟಿ ಮಾಡ್ತದೆ. ಅದೇ ರೀತಿ ನಾವು ಊಟದ ನಂತರ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ ಒಂದು ತುಂಡು ಬೆಲ್ಲ ತಿನ್ನಲಿ ಅಂತೇಳಿ. ಯಾಕಪ್ಪ ಅಂತಂದರೆ ಈ ಒಂದು ಬೆಲ್ಲ ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗುತ್ತೆ. ಅದೇ ರೀತಿ ನಾವು ಈ ಬೆಲ್ಲವನ್ನು ಗೊಬ್ಬರದ ಜೊತೆ ಕಲಿಸ್ಬಿಟ್ಟು ಕೊಡೋದು ಅಥವಾ ಡ್ರೆಂಚಿಂಗ್ ಮಾಡೋದು ಅಥವಾ ಬುಡಕ್ಕೆ ಹಾಕೋದು ಈ ರೀತಿಯಾಗಿ ಮಾಡಿದಾಗ ನಾವು ಈ ಒಂದು ಸಸ್ಯವು ಭೂಮಿಲಿ ಇರತಕ್ಕಂಥ ಈ ಒಂದು ಪೋಷಕಾಂಶನ ಅಥವಾ ಖನಿಜಾಂಶನ ಅದು ಜೀರ್ಣಿಸಿಕೊಳ್ಳುವಲ್ಲಿ ಈ ಒಂದು ಬೆಲ್ಲವು ಸಹಾಯ ಮಾಡ್ತದೆ. ಮಾರುಕಟ್ಟೆಯಲ್ಲಿ ನಿಮಗೆ ವಿವಿಧ ನಮೂನೆ ಬೆಲ್ಲವು ಸಿಗ್ಬರ್ತದೆ. ಇವು ಯಾವುದೋ ನ್ಯಾಚುರಲ್ ಅಲ್ಲ. ಯಾಕಂದರೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡುವಲ್ಲಿ ಈ ಒಂದು ಬೆಲ್ಲದ ಕಂಪ್ನಿಯವರು ಬಿಳಿ ಬೆಲ್ಲ ಅಥವಾ ಕೆಂಪು ಬೆಲ್ಲವನ್ನು ಅವರು ಇಲ್ಲಿ ಮಾರುಕಟ್ಟೆಯಲ್ಲಿ ಲಭಿಸ್ತದೆ. ಆದರೆ ಯಾವ ಬೆಲ್ಲ ಕಪ್ಪು ಬಣ್ಣದಿಂದ ಕೂಡಿರುತ್ತೋ, ಆರ್ಗ್ಯಾನಿಕ್ ಬೆಲ್ಲ ಆಗಿರುತ್ತೋ, ಇದು ಒಂದು ಕೃಷಿಯಲ್ಲಿ ತುಂಬ ಸಹಾಯವನ್ನು ಮಾಡ್ತದೆ. ನಮಗೆ ಯಾವಾಗ ದಣಿವಾದರೂ ಒಂದು ನೀರಿನಲ್ಲಿ ಸ್ವಲ್ಪ ಬೆಲ್ಲದ ನೀರನ್ನು ಸ್ವಲ್ಪ ಕುಡಿಯೋದ್ರಿಂದ ನಮಗೆ ಎಷ್ಟೋ ಆಯಾಸ ಕಡಿಮೆ ಆಗ್ತದೆ, ನಮಗೆ ಒಂದು ಎನರ್ಜಿ ಬರ್ತದೆ. ಅದೇ ರೀತಿ ಈ ಒಂದು ಬೆಲ್ಲದ ಮಿಶ್ರಿತ ನೀರನ್ನು ನಾವು ಸಿಂಪರಣೆ ಮಾಡೋದರಿಂದ ಗಿಡಗಳಿಗೆ ಒಂದು ಚೇತರಿಕೆಯ ಶಕ್ತಿ ಬರ್ತದೆ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಮಿಸ್ಸಾಗಿ ಕಳೆನಾಶಕವನ್ನು ಸಿಂಪರಣೆ ಮಾಡಿರ್ತೀರಿ. ಈ ಒಂದು ಸಂದರ್ಭದಲ್ಲಿ ನೀವು ಎಳ್ನೀರು ಮತ್ತು ಬೆಲ್ಲವನ್ನು ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ಅದು ಅಲ್ಲಿ ಗಿಡ ಚೇತರಿಸಿಕೊಳ್ಳುವಲ್ಲಿ ಇದು ಸಹಾಯ ಮಾಡುತ್ತದೆ. ನಾನು ಮಾಡ್ತಕ್ಕಂಥ ಈ ವಿಡಿಯೋಗಳು ನಿಮಗೆ ಇಷ್ಟವಾಯಿತು ಅಂತಂದರೆ ಈ ಒಂದು ಮಾಹಿತಿಗಳನ್ನ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ ಗ್ರೂಪಲ್ಲಿ ನೀವು ಹಂಚ್ಕೊಳ್ಳಿ. ಅದೇ ರೀತಿ ನಿಮ್ಗೇನಾದರೂ ಅನುಮಾನಗಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.